Dear students, once again I welcome you TCE LMS e-learning classes. So today we are going to discuss the fifth session, computation of capital gains and exemption. Before going to discuss the computation of capital gain, we must know the exemptions. ಯಾವ್ಯಾವ ವಿನಾಯಿತಿಗಳಿದ್ದಾವೆ ಅವನ್ನ ನಾವು ತಿಳ್ಕೊಂಡು ನಂತರ ನಾವು ಕ್ಯಾಪಿಟಲ್ ಗೇನಿಂದ ಏನು ಆದಾಯ ಆಯಿತು ಹಾನಿ ಆಯಿತು ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು. ಮೊದಲಿಗೆ ಎಕ್ಸಂಪ್ಷನ್ ಹಿಂದಿನ ಒಂದು ತರಗತಿಯಲ್ಲಿ ತಿಳಿಸಿದಂತೆ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮಾಡುವಾಗ ಏನು ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಂಪ್ಷನ್ ಇದೆ, ನಂತರ ಎಕ್ಸಂಪ್ಷನ್ ಮಾಡಿ ನಂತರ ಟ್ಯಾಕ್ಸೇಬಲ್ ನಾವೇನು ಕ್ಯಾಪಿಟಲ್ ಗೇನ್ ಅಂತ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಹಾಗಾದರೆ ಆ ಎಕ್ಸಂಪ್ಷನ್ಗಳು ಯಾವ್ಯಾವು ಅವನ್ನ ನಾವಿಲ್ಲೇ ಇವತ್ತು ತಿಳ್ಕೊಳ್ಳೋಣ. ಮೊದಲಿಗೆ ಕ್ಯಾಪಿಟಲ್ ಗೇನ್ಸ್ ಎಕ್ಸಂಪ್ಷನ್ ಫ್ರಮ್ ಟ್ಯಾಕ್ಸ್. ಹಾಗಾದರೆ ಯಾವ್ಯಾವು ಕ್ಯಾಪಿಟಲ್ ಗೇನಲ್ಲಿ ಎಕ್ಸಂಪ್ಷನ್ ವಿನಾಯಿತಿ ಅಂದರೆ ಪಡಿತಕ್ಕಂತಹ ಒಂದು ಆದಾಯ ಮೂಲಗಳು ಅಂತ ಹೇಳ್ತಾರೆ. The capital gains arising from the transactions which not regarded as a transfer under section 47 is exempt. ಸೊ ಇದು ನಿಮಗೆ ಟ್ರಾನ್ಸ್ಫರ್ ಅಂತ ವರ್ಗಾವಣೆ ಅಂತ ಅನಿಸಿದ್ರು ಅದು ಟ್ರಾನ್ಸ್ಫರ್ ಅಂಡರ್ ಸೆಕ್ಷನ್ 47 ಒಳಗೊಂಡಿರದೇ ಇರ್ತಕ್ಕಂಥ ಒಂದು ಅಂಶ ಏನಾದರೂ ನಿಮ್ಮಲ್ಲಿ ವರ್ಗಾವಣೆ ಆಗಿದ್ದರೆ ಅದು ಎಕ್ಸಂಪ್ಷನ್ ಅಂತ ಹೇಳ್ತಾರೆ. ಸೊ ಟ್ರಾನ್ಸ್ಫರ್ ಅಂದರೆ ಏನು, ಅಂಡರ್ ಸೆಕ್ಷನ್ 47 ಪ್ರಕಾರ ಟ್ರಾನ್ಸ್ಫರ್ ಏನು ಅಂತ ನಾವು ಹಿಂದಿನ ತರಗತಿಯಲ್ಲಿ ನೋಡ್ಕೊಂಡು ಅದರ ವಿವರಣೆ ನಾನು ಮತ್ತೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಇನ್ನು ಎರಡನೇದು, ದ ಕ್ಯಾಪಿಟಲ್ ಗೇನ್ ಅರೈಸಿಂಗ್ ಟು ಎ ಕಂಪ್ನಿ ಫ್ರಮ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಇಟ್ಸ್ ಅಸೆಟ್ ಟು ಇಟ್ಸ್ ಶೇರ್ ಹೋಲ್ಡರ್ಸ್ ಆನ್ ಇಟ್ ಲಿಕ್ವಿಡೇಷನ್ ಈಸ್ ಎಕ್ಸೆಂಪ್ಟೆಡ್. ಲಿಕ್ವಿಡೇಷನ್ ಅಂದರೆ ಒಂದು ಸಂಸ್ಥೆ ಯಾವುದೇ ಒಂದು ಕಾರಣಕ್ಕಾಗಿ ದಿವಾಳಿ ಆಗಿಯೋ ಅಥವಾ ಏನೋ ಒಂದು ಕಾರಣಕ್ಕಾಗಿ ಮುಚ್ತಾ ಇರ್ತಕ್ಕಂಥ ಒಂದು ಕಂಪ್ನಿ ಅದು. ಅದಕ್ಕೆ ನಾವೇನಂತೀವಿ ಅಂದರೆ ಲಿಕ್ವಿಡೇಷನ್ ಅಂದರೆ ಅದು ಕರಿ ಹೋಗ್ತಕ್ಕಂಥದ್ದು, ಅಲ್ಪ ಸ್ವಲ್ಪ ಆಸ್ತಿಯನ್ನು ಮಾರ್ತಾ ಕರಿ ಹೋಗ್ತಕ್ಕಂಥ ಪ್ರೊಸೆಸ್ಗೆ ನಾವು ಲಿಕ್ವಿಡೇಷನ್ ಅಂತ ಹೇಳ್ತೀವಿ. ಲಿಕ್ವಿಡೇಷನ್ ಆದಂಥ ಕಂಪ್ನಿ ತನ್ನ ಎಕ್ಸಿಸ್ಟೆನ್ಸನ್ನು ಕಳ್ಕೊಂಡಂಥ ಒಂದು ಕಂಪ್ನಿ ಅದರ ಮೂಲಕ ಒಂದು ಏನಾದರೂ ಉಳಿದಂತಹ ಶೇರ್ ಕ್ಯಾಪಿಟಲ್ ಅಮೌಂಟ್ ಏನಾದರೂ ಅಥವಾ ಅದನ್ನು ಶೇರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಆ ಒಂದು ಬಂದಂತಹ ಅಮೌಂಟು ದ ಕ್ಯಾಪಿಟಲ್ ಗೇನ್ ಅರೈಸಿಂಗ್ ಟು ಎ ಕಂಪ್ನಿ ಫ್ರಮ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಇಟ್ಸ್ ಅಸೆಟ್ ಟು ಇಟ್ಸ್ ಶೇರ್ ಹೋಲ್ಡರ್ಸ್ ಆನ್ ಇಟ್ಸ್ ಲಿಕ್ವಿಡೇಷನ್ ಈಸ್ ಎಕ್ಸೆಂಪ್ಟ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಎಲ್ಲಿ ಯಾವುದಾದ್ರೂ ಒಂದು ಲಾಭ ಶೇರ್ ಹೋಲ್ಡರ್ಸ್ಗೆ ಬಂದರೆ ದ ಕ್ಯಾಪಿಟಲ್ ಗೇನ್ ಅರೈಸಿಂಗ್ ಟು ಅ ಕಂಪ್ನಿ ಫ್ರಮ್ ಟು ದ ಡಿಸ್ಟ್ರಿಬ್ಯೂಷನ್ ಆಫ್ ಇಟ್ಸ್ ಅಸೆಟ್ ಟು ಇಟ್ಸ್ ಶೇರ್ ಹೋಲ್ಡರ್ಸ್ ಆನ್ ಇಟ್ಸ್ ಲಿಕ್ವಿಡೇಷನ್. ಸಂಸ್ಥೆ ಶೇರ್ ಹೋಲ್ಡರ್ಸ್ ಅಂದರೆ ಮಾಲೀಕರು. ಸೊ ಕಂಪ್ನಿ ಸಂಪೂರ್ಣವಾಗಿ ತನ್ನೆಲ್ಲ ಆಸ್ತಿಗಳನ್ನು ಮಾರಿದಾಗ ನನಗೇನು ಕೊನೆಯದಾಗಿ ಉಳಿತದೆ ಆ ಆಸ್ತಿಯ ಒಂದು ಭಾಗ ಕೊನೆಗೆ ಶೇರ್ ಹೋಲ್ಡರ್ಸ್ ಅಂದರೆ ಮಾಲಕರಾಗ್ತಾರೆ. ಅವರಿಗೆ ಕೊಟ್ಟಂಥ ಒಂದು ಯಾವುದೇ ಒಂದು ಅಸೆಟ್ಟು ಅದು ಕ್ಯಾಪಿಟಲ್ ಗೇನಲ್ಲಿ ಎಕ್ಸೆಂಪ್ಟ್ ಆಗ್ತದೆ. ಇನ್ನು ಮೂರನೇದು, ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ರಾಪರ್ಟಿ ಯೂಸ್ಡ್ ಫಾರ್ ರೆಸಿಡೆನ್ಸ್. ಈಗ ನೀನು ಇರಲಿಕ್ಕೆ ಇದ್ದಂಥ ಒಂದು ಮನೆ ಅಂಡರ್ ಸೆಕ್ಷನ್ 54 ಪ್ರಕಾರ ಏನು ಹೇಳ್ತದಪ್ಪ ಅಂದ್ರೆ ಇದು ಎಕ್ಸೆಂಪ್ಟ್ ಆಗ್ತದೆ. ಇರ್ತಕ್ಕಂಥ ಮನೆಯನ್ನು ನೀನೇನಾದರೂ ಮಾರಿದರೆ ಅದರಿಂದ ಬಂದಂಥ ಲಾಭ ಅದು ಏನಾಗ್ತದೆ ಅಂತಂದರೆ ಎಕ್ಸೆಂಪ್ಟ್ ಆಗ್ತದೆ ಅಂತ ಹೇಳ್ಬೋದು ನಾವು. ಇನ್ನು ಇದಕ್ಕೆ ಕಂಡೀಷನ್ಸ್ ಇದೆ ಅಂದರೆ ಸೆಕ್ಷನ್ 54 ಪ್ರಕಾರ. ಹಾಗಾದರೆ ಯಾರಿಗಿದೆ ಎಕ್ಸೆಂಪ್ಟು? ಇಂಡಿವಿಜುವಲ್ ಆ್ಯಂಡ್ HUF ಅಂತ ಹೇಳ್ತಾರೆ. ಇಂಡಿವಿಜುವಲ್ಗೂ ಮತ್ತು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಗೂ ಏನಾದರೂ ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ರಾಪರ್ಟಿಯಿಂದ ದುಡ್ಡು ಬಂದಂಥದ್ದು ಇದ್ದರೆ ಅದು ಎಕ್ಸೆಂಪ್ಟ್ ಆಗ್ತದೆ. ಬಟ್ ನೋಡಿರಿ, ಕಂಡೀಷನ್ಸ್ ಇದ್ದಾವೆ. ದ ಕ್ಯಾಪಿಟಲ್ ಗೇನ್ ಅರೈಸಿಂಗ್ ಫ್ರಮ್ ದ ಟ್ರಾನ್ಸ್ಫರ್ ಆರ್ ಸೇಲ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ವೆದರ್ ಸೆಲ್ಫ್ ಆಕ್ಯುಪೈಡ್ ಆರ್ ನಾಟ್. ಸೊ ರೆಸಿಡೆನ್ಸ್ ಅಂದರೆ ಇರ್ತಕ್ಕಂಥ ವಾಸಕ್ಕೆ ಯೋಗ್ಯವಾದಂಥ ಒಂದು ಮನೆಯನ್ನು ಮಾರಾಟ ಮಾಡಿದಾಗ ಅದರಿಂದ ಬಂದಂಥ ದುಡ್ಡು ಅಥವಾ ಅದರಿಂದ ಆದಂಥ ಲಾಭ ಅದು ಎಕ್ಸೆಂಪ್ಟ್ ಆಗ್ತದೆ ಅಂತ ಹೇಳ್ತಾರೆ. ಹಾಗಾದರೆ ಕಂಡೀಷನ್ಸ್ ಇದ್ದಾವೆ, ಕೆಲವು ನಿರ್ಬಂಧಗಳಿದ್ದಾವೆ. ಆ ಸಮಯದಲ್ಲಿ ಮಾತ್ರ ಇದು ಎಕ್ಸೆಂಪ್ಟ್ ಆಗ್ತದೆ. ಒಂದು ವೇಳೆ ಅದು ಇರಲಿಲ್ಲ ಅಂತಂದರೆ ಎಕ್ಸೆಂಪ್ಟ್ ಆಗೋದು. ದ ಇನ್ಕಮ್ ಆಫ್ ಸಚ್ ಹೌಸ್ ಈಸ್ ಟ್ಯಾಕ್ಸೇಬಲ್ ಆ್ಯಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇಲ್ಲೇ ಅದಕ್ಕೆ ಬಂದಂಥ ಆದಾಯವನ್ನು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಟ್ರೀಟ್ ಮಾಡಿದಾಗ ಮಾತ್ರ ಅದು ಎಕ್ಸೆಂಪ್ಟ್ ಆಗ್ತದೆ. ದ ಹೌಸ್ ಮಸ್ಟ್ ಬಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರಬಾರ್ದು, ಅದು ದೀರ್ಘಾವಧಿಯ ಒಂದು ಆಸ್ತಿ ಆಗಿರಬೇಕು ಅಂತ ಎರಡನೇ ಕಂಡೀಷನ್ ಹೇಳ್ತದೆ. ಮೂರನೇದು,
The individual has purchased one or two residential house within a period of 1 year before or 2 years after the date of sale, or has constructed a new house within a period of 3 years after the date of sale. ನೀನು ಯಾವಾಗ ಮನೆಯನ್ನು ಮಾರ್ತೀಯ, ಮಾರಿದ 2 ವರ್ಷದ ಒಳಗೆ ಒಂದು ಅಥವಾ 2 ಮನೆಯನ್ನು ನೀನು ಖರೀದಿ ಮಾಡಿದರೆ ನಿನಗೆ ಬಂದಂಥ ಲಾಭವನ್ನು ಎಕ್ಸೆಂಪ್ಟ್ ಅಂತ ಕೊಡಬಹುದು. ಒಂದು ವೇಳೆ ನೀನೇ ಹೊಸದಾದಂಥ ಮನೆಯನ್ನು ಕಟ್ತಿ ಅಂತಂದರೆ 3 ವರ್ಷದ ಒಳಗೆ ಒಂದು ಹೊಸ ಮನೆಯನ್ನು ನೀನು ಕಟ್ಟಿಸ್ಬೇಕು. ಕಟ್ಟಿಸಿದಾಗ ಈ ಮನೆ ಮಾರಿದಂಥ ದುಡ್ಡು ಬಂದಿದ್ದೇನಿದೆಯಲ್ಲ ಅದು ಎಕ್ಸೆಂಪ್ಟ್ ಆಗ್ತದೆ. ಒಂದು ವೇಳೆ ಇವನು ತಪ್ಪಿದಲ್ಲಿ ಆ ಅಮೌಂಟು ಅಂದರೆ ಅದು ಪ್ರಾಫಿಟ್ ಯಾವುದೇ ಅಮೌಂಟ್ ಆಗಿರ್ಬೋದು ಅದರ ಮೇಲೆ ನೀವು ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ, ಅದಕ್ಕೆ ಎಕ್ಸೆಂಪ್ಟ್ ಸಿಗೋದಿಲ್ಲ. ಸೊ ನೆನಪಿಟ್ಕೊಳ್ರಿ, ಬಹಳಷ್ಟು ಇಂಪಾರ್ಟೆಂಟ್. 1 ಅಥವಾ 2 ವರ್ಷದಲ್ಲಿ ಒಂದು ಹೊಸ ಮನೆಯನ್ನು ಖರೀದಿ ಮಾಡಬೇಕು. ಅಥವಾ ಒಂದು ಹೊಸ ಮನೆಯನ್ನು ನೀವೇ ಕಟ್ಟಿಸಿದರೆ 3 ವರ್ಷದ ಒಳಗೆ ನೀವೇ ಏನಾದರೂ ಮನೆ ಕಟ್ಟಿಸ್ಲಿಕ್ಕೆ ಪ್ರಾರಂಭಿಸಿದರೆ ಅಥವಾ ಮನೆ ಕಟ್ಟಿಸಿದರೆ ಆ ಬಂದಂಥ ದುಡ್ಡನ್ನು ನೀವು ಈ ಮನೆಗೆ ಕಟ್ಟಲಿಕ್ಕೆ ನೀವು ಉಪಯೋಗಿಸಿದರೆ ಅದು ಎಕ್ಸೆಂಪ್ಟ್ ಆಗ್ತದೆ. ಒಂದು ವೇಳೆ ಈ ದುಡ್ಡನ್ನು ನೀವು ಇವ್ಯಾವುದೂ ಕಾರಣಕ್ಕೆ ಉಪಯೋಗ ಮಾಡದೇ ಇದ್ದರೆ ಅದು ಎಕ್ಸೆಂಪ್ಟ್ ಆಗೋದಿಲ್ಲ ಅಂಡರ್ ಸೆಕ್ಷನ್ 54 ಪ್ರಕಾರ. ದ ಅಮೌಂಟ್ ಆಫ್, ಇನ್ನು ಮೂರನೇ ಒಂದು ಕಂಡೀಷನ್ಸ್, ದ ಅಮೌಂಟ್ ಆಫ್ ಕ್ಯಾಪಿಟಲ್ ಗೇನ್ ಡಸ್ ನಾಟ್ ಎಕ್ಸೀಡ್ ₹2 crores. ಇದು ಕ್ಯಾಪಿಟಲ್ ಗೇನ್ 2 ಕೋಟಿಗಿಂತ ಹೆಚ್ಚಿಗೆ ಆಗಿರಬಾರದು. ಅದು ಹೆಚ್ಚಿಗೆ ಆಗಿತ್ತು ಅನ್ನೋದು ಟ್ಯಾಕ್ಸೇಬಲ್ ಆಗ್ತದೆ. ಇನ್ನು 4ನೇ ಕಂಡೀಷನ್ಸ್, ಪರ್ಚೇಸ್ ವಿತಿನ್ 1 year ಬಿಫೋರ್ 2 years ಆಫ್ಟರ್ ದ ಡೇಟ್ ಆಫ್ ಟ್ರಾನ್ಸ್ಫರ್. ಪರ್ಚೇಸ್ ಒಂದೇ ವರ್ಷದೊಳಗೆ ಮಾಡಬೇಕು ಅಥವಾ 2 ವರ್ಷದೊಳಗೆ ಏನು ಅಸೆಟನ್ನು ಟ್ರಾನ್ಸ್ಫರ್ ಮಾಡ್ತೀರಿ ಆ ಸಮಯದಲ್ಲಿ ಇದನ್ನು ನೀವು ಆಸ್ತಿಯನ್ನು ಖರೀದಿ ಮಾಡಬೇಕಂತದೆ. ಕನ್ಸ್ಟ್ರಕ್ಟ್ ವಿತಿನ್ ಎ ಪೀರಿಯಡ್ ಆಫ್ 3 years ನಾವು ಆಲ್ರೆಡಿ ನೋಡಿದೆ. ಸೊ ಕ್ವಾಂಟಮ್ ಆಫ್ ಎಕ್ಸೆಪ್ಷನ್ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಈಸ್ ಮೋರ್ ದ್ಯಾನ್ ಕ್ಯಾಪಿಟಲ್ ಗೇನ್, ಮತ್ತು ಎರಡನೇದು ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಲೆಸ್ ದೆನ್ ದಿ ಕ್ಯಾಪಿಟಲ್ ಗೇನ್ ಅಂತ ಇದ್ದಾಗ ಇದನ್ನು ನಾನು ಒಂದು ಉದಾಹರಣೆ ಮೂಲಕ ಹೇಳ್ತೀನಿ. ಹೇಗೆ ಅಂತಂದರೆ ಇಲ್ಲಿ ನೋಡಿರಿ, ಇಫ್ ದ ಕ್ಯಾಪಿಟಲ್ ಗೇನ್ ಈಸ್ 5 lakh ಆ್ಯಂಡ್ ದ ಕಾಸ್ಟ್ ಆಫ್ ನ್ಯೂ ಹೌಸ್ ಈಸ್ 7 lakh, ದೆನ್ ದ ಎಂಟೈರ್ ಕ್ಯಾಪಿಟಲ್ ಗೇನ್ ಆಫ್ 5 lakh rupees ಈಸ್ ಎಕ್ಸೆಂಪ್ಟ್. ನೆನಪಿಟ್ಬೋದು, ಒಂದು ನೀವು ಹಳೆ ಮನೆಯನ್ನು ಮಾರಿದ್ರಿ, ನಿಮಗೆ 5 ಲಕ್ಷ ರೂಪಾಯಿ ದುಡ್ಡು ಬಂದಿದೆ. ನೀವು ಒಂದು ಹೊಸ ಮನೆಯನ್ನು ಖರೀದಿ ಮಾಡ್ತೀರಿ, ಅಲ್ಲಿ 7 ಲಕ್ಷ ರೂಪಾಯಿ ಬರ್ತದೆ. ಸೊ ನಿಮಗೆ ಎಕ್ಸೆಂಪ್ಷನ್ ಸಿಗೋದು, ನೀವು ಹಳೆಯ ಮನೆ ಮಾರಿಂದ ಬಂದಂಥ ದುಡ್ಡು ಎಷ್ಟಿದೆ ಅದು 5 ಲಕ್ಷ ಇದೆ, ಆ ಸಂಪೂರ್ಣ ದುಡ್ಡು ಎಕ್ಸೆಂಪ್ಟ್ ಆಗ್ತದೆ. ಇದು 1ನೇ ಎಕ್ಸಾಂಪಲ್ಸ್ ನಾನು ನಿಮಗೆ ಕೊಟ್ಟಂಥದ್ದು. ಇನ್ನು 2ನೇ ಎಕ್ಸಾಂಪಲ್ ಏನಪ್ಪ ಅಂದರೆ, ಇಫ್ ದ ಕ್ಯಾಪಿಟಲ್ ಗೇನ್ ಈಸ್ 5 lakh and the cost of new house is 3 lakh, then the capital gain is exempt only up to 3 lakh and balance 2 lakh is taxable at 20%. ನೆನ್ಪಿಟ್ಕೊಳ್ಳಿ. 2ನೇ ಉದಾಹರಣೆ ಏನು ಹೇಳ್ತದಪ್ಪ ಅಂದರೆ, ನೀವು ಒಂದು ಮನೆ ಮಾರಿದ್ದೀರ, ಅದರಿಂದ ದುಡ್ಡು 5 ಲಕ್ಷ ಬಂದಿದೆ. ಸೊ ನೀವು ಒಂದು ಹೊಸ ಮನೆಯನ್ನು ಖರೀದಿ ಮಾಡ್ತೀರ, ಅದರ ಬೆಲೆ ಕೇವಲ 3 ಲಕ್ಷ ಇತ್ತು ಅಂತಂದರೆ 3 ಲಕ್ಷ ಮಾತ್ರ ನಿಮ್ಮ ಹಳೆಯ ಮನೆಯಿಂದ ನೀವು ಎಕ್ಸೆಂಪ್ಟನ್ನು ಪಡ್ಕೋಬೋದು. ಸೊ 5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಇನ್ನು 2 ಲಕ್ಷ ನಿಮ್ಮದು ಏನು ಹಳೆ ಮನೆ ಮಾರಿ ಬಂದಂಥ ದುಡ್ಡಿದೆ ಅದರ ಮೇಲೆ ನೀವು ಟ್ಯಾಕ್ಸ್ ಕಟ್ಟಲೇಬೇಕಾಗ್ತದೆ. ಇದು ಅಂಡರ್ ಸೆಕ್ಷನ್ ಏನು ಒಂದು 54 ಹೇಳ್ತದೆ, ಅದ್ರ ಕಂಡೀಷನ್ಸ್ ಇದೆ. ಅಂದರೆ ಎಕ್ಸೆಂಪ್ಷನ್ ಲಿಮಿಟ್ ನಿಮ್ಮದು ಎಷ್ಟು ಹಳೆ ಮನೆ ಇದೆ ಅಷ್ಟು ಲಾಭ ಸಿಗ್ತದೆ, ಬಟ್ ಸಂಪೂರ್ಣ ಲಾಭ ಕೆಲವು ಸಾರಿ ಸಿಗೋದಿಲ್ಲ ಅನ್ನೋದಕ್ಕೆ ಈ ಉದಾಹರಣೆ ಮೂಲಕ ನೀವು ತಿಳ್ಕೊಬೋದು. ಇನ್ನು ಇಫ್ ದ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಈಸ್ ಟ್ರಾನ್ಸ್ಫರ್ಡ್ ವಿತಿನ್ ಎ ಪೀರಿಯಡ್ ಆಫ್ 3 years ಫ್ರಮ್ ದ ಡೇಟ್ ಆಫ್ ಪರ್ಚೇಸ್ ಆರ್ ಕನ್ಸ್ಟ್ರಕ್ಟ್, ದ ಎಕ್ಸೆಂಪ್ಷನ್ ಈಸ್ ಗಿವನ್ ಅರ್ಲಿಯರ್ ಅಂಡರ್ ಸೆಕ್ಷನ್ 54 ವಿಲ್ ಬಿ ವಿತ್ಡ್ರಾನ್ and such amount is taxable as a short-term capital gain in the previous year in which the new house is transferred. ನೀವು ಮೇಲಿರುವಂತೆ 3 ವರ್ಷದಲ್ಲಿ ಒಂದು ವೇಳೆ ಒಂದು ಹೊಸ ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡದೇ ಇದ್ದರೆ ಸೊ ಅದೇನಾಗ್ತದೆ ಅಂದರೆ 4ನೇ ವರ್ಷಕ್ಕೆ ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗ್ತದೆ, ಅದರ ಮೇಲೆ ನೀವು ಟ್ಯಾಕ್ಸನ್ನು ಕಟ್ಟಲೇಬೇಕಾಗ್ತದೆ. ಇನ್ನು ಇದನ್ನು ನಾವು ಈ ಒಂದು ಫಾರ್ಮ್ಯಾಟ್ ಮೂಲಕ ನಾವು ತಿಳ್ಕೊಬೋದು, ಹೇಗೆ ನಾವು ಅಂಡರ್ ಸೆಕ್ಷನ್ 54ನ ಎಕ್ಸಾಮ್ಷನನ್ನು ಪಡ್ಕೊಳ್ತೀವಿ ಅನ್ನೋದನ್ನು. ಸೊ ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಒಂದು ಅಮೌಂಟ್ ಆಗಿರ್ತದೆ. ಅಮೌಂಟ್ ಆಫ್ ಡಿಪಾಸಿಟೆಡ್ ಇನ್ ಎ ಸ್ಕೀಮ್, ಸ್ಪೆಸಿಫೈಡ್ ಸ್ಕೀಮ್ ಅಂತಂದರೆ ನೀವು ಮನಿ ಖರೀದಿ ಮಾಡೋಕ್ಕಿಂತ ಬಿಫೋರ್ ಏನಾದರೂ ದುಡ್ಡು ನಿಮ್ಮ ಕೈಯಲ್ಲಿತ್ತು ಅದನ್ನು ದುಡ್ಡನ್ನು ನೀವು ಯಾವುದಾದ್ರು ಒಂದು ನೋಟಿಫೈಡ್ ಸ್ಕೀಮ್ ಅಂತ ಬರ್ತದೆ. ಸೊ ನಾನು ಮನಿ ಖರೀದಿ ಮಾಡಲಿಕ್ಕೆ ಈಗ ಅವಕಾಶ ಇಲ್ಲ, ಸ್ವಲ್ಪ ಸಮಯದ ಬಿಟ್ಟು ನಾನು ಖರೀದಿ ಮಾಡ್ತೀನಿ ಅಂದರೆ ಇವತ್ತು ನೀವು ಮನಿ ಮಾರಿದ್ದೀರ, ಸೊ ಒಂದು 6 ತಿಂಗಳ 1 ವರ್ಷ 2 ವರ್ಷ ಹಿಂಗೇನೋ ನೀವು ನಿಮಗೆ ಅಥವಾ ಹೆಚ್ಚಿನ ಸಮಯ ನಿಮಗೆ ಏನಾದರೂ ಬೇಕಾದರೆ ಆ ದುಡ್ಡನ್ನು ಅಮೌಂಟನ್ನು ನೀವು ಒಂದು ವೇಳೆ ಹೊಸ ಮನೆಯನ್ನು ಖರೀದಿ ಮಾಡದೇ ಇದ್ದ ಸಮಯದಲ್ಲಿ ನೋಟಿಫೈಡ್ ಸ್ಕೀಮ್ ಅಂತಿದ್ದಾವೆ, ಆ ಅಮೌಂಟನ್ನು ನೀವು ಅಲ್ಲಿ ಡಿಪಾಸಿಟ್ ಮಾಡಬಹುದು.
ಸೊ ಇಲ್ಲಿ ಮುಂದೆ ನೋಡಿರಿ, ಆ್ಯಕ್ಚುಯಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಾಗಿದೆ, ವಿಚ್ ಎವರ್ ಈಸ್ ಲೆಸ್ ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್, ಅಮೌಂಟ್ ಆಫ್ ಡಿಪಾಸಿಟೆಡ್ ಸ್ಕೀಮ್, ಅದನ್ನು ಎರಡನ್ನೂ ಸೇರಿಸ್ಕೋತೀವಿ. ಸೊ ಆ್ಯಕ್ಚುಯಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನಿದೆ ಅಂದರೆ ಇದನ್ನು ನಾನು ಒಂದು ಪ್ರಾಬ್ಲಮ್ ಮೂಲಕ ನಿಮಗೆ ಇನ್ನೂ ನೀಟಾಗಿ ತಿಳಿಸ್ಬೋದು. ವಿಚ್ ಎವರ್ ಈಸ್ ಲೆಸ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54. ಹಾಗಾದರೆ ನಾವು ನಿಜವಾಗಿಯೂ ಎಕ್ಸಂಪ್ಷನ್ ಎಷ್ಟು ಸಿಗ್ತಿದೆ ಅನ್ನೋದಕ್ಕೆ ಈ ಒಂದು ಫಾರ್ಮ್ಯಾಟನ್ನು ನಾವು ನೆನ್ಪಿಟ್ಕೋಬೇಕು. ನಾನು ಪ್ರಾಬ್ಲಮ್ ಸಾಲ್ವ್ ಮಾಡೋ ನಿಮಗೆ ಮತ್ತೊಮ್ಮೆ ತಿಳಿಸ್ತೀನಿ, ಇದನ್ನು ನೆನ್ಪಿಟ್ಕೊಡ್ರಿ. ಸೊ ನೀವು ಮನೆ ಮಾರದಿಂದ ಬಂದಂಥ ದುಡ್ಡು, ಅದನ್ನು ಪ್ಲಸ್ ನೀವು ಅದರಲ್ಲೇ ಸ್ವಲ್ಪ ಏನಾದರೂ ಸ್ಪೆಸಿಫೈಡ್ ಸ್ಕೀಮಲ್ಲಿ ದುಡ್ಡನ್ನು ತೆಗೆದಿಟ್ಟಿದ್ರೆ, ಫಾರ್ ಎಕ್ಸಾಂಪಲ್ ಈ ಹೊಸ ಮನೆ ಮಾರಿದ್ರೆ 5 ಲಕ್ಷ ಇದೆ. ಸೊ ಅದು ನಿಮ್ಮ ಕಡೆ ಒಂದು ಹೊಸ ಮನೆಯನ್ನು ಖರೀದಿ ಮಾಡ್ತೀರಿ, ಅದೊಂದು 6 ಲಕ್ಷ ಅಥವಾ 7 ಲಕ್ಷ ಇತ್ತು ಅಂತ ಇಟ್ಕೊಳ್ರಿ. ಸೊ ನೀವು ಡಿಪಾಸಿಟ್ ಸ್ಕೀಮ್ ಏನು ಮಾಡಿದಿರ ಆ ಅಮೌಂಟನ್ನು ಅದಕ್ಕೆ ಸೇರಿಸ್ಕೊಂಡು ಆ್ಯಕ್ಚುಯಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ. ಸೊ ಎರಡರಲ್ಲಿ ಯಾವುದು ಕಡಿಮೆ ಇದೆ? ನಾನು ಹೇಳಿದ್ನಲ್ಲ 5 ಲಕ್ಷ ನಿಮ್ಮದು ಕ್ಯಾಪಿಟಲ್ ಗೇನ್ ಆಗಿದೆ. ಸೊ ನೀವು ಪರ್ಚೇಸ್ ಮಾಡ್ತಕ್ಕಂಥ ಮನೆ 3 ಲಕ್ಷ ಇದೆ, ಹೌದಾ? ಸೊ 3 ಲಕ್ಷ ಇದೆ. ಎಲಿಜಿಬಲ್ ಯಾವುದು ಸಿಗ್ತದೋ 5 ಲಕ್ಷ ಸಿಗ್ತದೋ 3 ಲಕ್ಷ ಸಿಗ್ತದೆ. ಸೊ ನೀವು ಹೊಸ ಮನೆ ಖರೀದಿ ಮಾಡಲಿಕ್ಕೆ ಏನು ವೆಚ್ಚ ಮಾಡ್ತಾಯಿದ್ರಿ 3 ಲಕ್ಷ, ಅಷ್ಟು ಮಾತ್ರ ಸೊ ನಿಮಗೆ ಎಕ್ಸಂಪ್ಷನ್ ಸಿಗ್ತದೆ ಅಂಡರ್ ಸೆಕ್ಷನ್ 54 ಪ್ರಕಾರ. ಅದಕ್ಕೆ ಇದನ್ನೇ ನೀವು ಈ ಫಾರ್ಮ್ಯಾಟನ್ನು ನೆನಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರಿ. ಸೊ ದ ಕಾಸ್ಟ್ ಆಫ್ ಪರ್ಚೇಸ್ ಪ್ಲಾಟ್ ಈಸ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ದ ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್. ಓಕೆ, ಸೊ ಏನು ನೀವು ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಅಂತೀರಿ, ಏನಾದರೂ ಪ್ಲಾಟ್ ಖರೀದಿ ಮಾಡಿದ್ರು ಈ ವೆಚ್ಚವನ್ನು, ಆ ಪ್ಲಾಟಿನ ವೆಚ್ಚವನ್ನು ಅಥವಾ ಪ್ಲಾಟಿ ಒಂದು ಮೌಲ್ಯವನ್ನು ನೀವು ಇದರಲ್ಲಿ ಸೇರಿಸ್ಕೋಬೋದು. ಇನ್ನು ಎಕ್ಸಂಪ್ಷನ್ ಈಗ ಆಲ್ರೆಡಿ ನಾನು ಹೇಳಿದ್ದೀನಿ, ಬಟ್ ಅವನ್ನೇ ಎಕ್ಸಂಪ್ಷನ್ ಫಾರ್ಮ್ಯಾಟ್ ಈ ರೀತಿ ಆಗಿರ್ತದೆ. ಸೊ ಎಕ್ಸಂಪ್ಷನ್ ಆಫ್ ಕ್ಯಾಪಿಟಲ್ ಗೇನ್ ಅಂದರೆ ಒಂದು ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 10 ಬರ್ತದೆ, ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54, 54B, 54D, 54EC, 54EE, 54F ಮತ್ತು 54G ಏನೋ ಬರ್ತದೆ. ಇವೆಲ್ಲವೂ ಈ ಒಂದು ಕ್ಯಾಪಿಟಲ್ ಗೇನಲ್ಲಿ ಎಕ್ಸಂಪ್ಷನ್ ಬರ್ತಕ್ಕಂತಹ ಸೆಕ್ಷನ್ಸ್ಗಳು ಅಂತ ಹೇಳ್ಬೋದು ನಾವು. ಹಾಗಾದರೆ ಮತ್ತು ಯಾವ್ಯಾವ ಈ ಸೆಕ್ಷನ್ಗಳು ಈವರೆಗೆ ಡಿಸ್ಕಷನ್ ಮಾಡಲವನ್ನ ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಸೊ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 10 ಪ್ರಕಾರ ಏನಿದೆ ನೋಡ್ರಿ. ದ ಫಾಲೋವಿಂಗ್ ಆರ್ ದ ಎಕ್ಸಂಪ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಕ್ಯಾಪಿಟಲ್ ಗೇನ್ ಅಂಡರ್ ಸೆಕ್ಷನ್ 10. ಅಂಡರ್ ಸೆಕ್ಷನ್ 10 ಪ್ರಕಾರ ಯಾವ ಎಕ್ಸಂಪ್ಷನ್ ಇದಾವೆ? ಮೊದಲನೇದಾಗಿ ಎಕ್ಸಂಪ್ಷನ್ ಆಫ್ ಕ್ಯಾಪಿಟಲ್ ಗೇನ್ ಆನ್ ಟ್ರಾನ್ಸ್ಫರ್ ಆಫ್ ಯೂನಿಟ್ ಸ್ಕೀಮ್. ಸೊ ಅಂಡರ್ 1964 ಏನು ನೀವೇನಾದರೂ UTIದಿಂದ ಯೂನಿಟ್ಸ್ ಏನಾದರೂ ಪರ್ಚೇಸ್ ಮಾಡ್ತೀರ, ಅವನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಇದು ಅಂಡರ್ ಸೆಕ್ಷನ್ 10 ಪ್ರಕಾರ ಕ್ಯಾಪಿಟಲ್ ಗೇನಿಂದ ಎಕ್ಸಂಪ್ಷನ್ ಸಿಗುತ್ತದೆ. ಸೊ ಇನ್ನು this clause is provided that any income arising from the transfer of specified units shall be exempt from tax. Such a transfer should be takes place on or after 1/4/2000. 1/4/2002 ನಂತರ ಏನಾದರೂ ನೀವು ಯೂನಿಟ್ಸ್ ಆಫ್ ಏನಾದರೂ UTIದಿಂದ ಪಡೆದಂಥ ಒಂದು ಯೂನಿಟ್ಸನ್ನು ನೀವು ಮಾರಾಟ ಮಾಡಿದ್ರೆ ಸೊ ಅದೇನಾಗುತ್ತೆ ಅಂತಂದರೆ ಅದು ಎಕ್ಸಂಪ್ಷನ್ ಆಗ್ತದೆ ಅಂತ ಹೇಳ್ಬೋದು. ಇನ್ನು ಎರಡನೇ ಎಕ್ಸಂಪ್ಷನ್, the exemption of capital gain on compulsory acquisition of agricultural land situated within a specified urban limits ಅಂತ ಇದೆ. ಸೊ ನೆನಪಿಟ್ಟುಕೊಡ್ರಿ, ಅಂಡರ್ ಸೆಕ್ಷನ್ 10 ಪ್ರಕಾರ ಒಂದು ಮ್ಯೂಚುವಲ್ ಅಥವಾ ಯೂನಿಟ್ಸ್ ಆಫ್ UTIದು ಯೂನಿಟ್ಸ್ ಮ್ಯೂಚುವಲ್ ಫಂಡ್ಸನ್ನು ನೀವೇನಾದರೂ ಟ್ರಾನ್ಸ್ಫರ್ ಮಾಡಿದ್ರೆ ಅದು ಎಕ್ಸಂಪ್ಷನ್ ಐತೆ. ಬಟ್ ಯಾವಾಗ ಸೇಲ್ ಆಗಿರಬೇಕು? ಅದು 1/4/2002 ನಂತರ. ಇನ್ನು ಎರಡನೇದೇನಪ್ಪ ಅಂದರೆ, ಈಗ ಕೆಲವೊಂದು ನಿಮ್ಮದು ಲ್ಯಾಂಡ್ ಇರ್ತದೆ, ಈ ಕಂಪ್ನಿ ಒಂದು ಅಂದರೆ ಸರ್ಕಾರ ಒಂದು ಇಂಡಸ್ಟ್ರಿಯನ್ನು ಡೆವಲಪ್ಮೆಂಟ್ ಮಾಡೋಕ್ಕೆ ಕಂಪಲ್ಸರಿ ಅಕ್ವಿಜಿಷನನ್ನು ನಿಮ್ಮ ಲ್ಯಾಂಡನ್ನು ಮಾಡ್ಕೊಳ್ತದೆ. ಆ ಸಮಯದಲ್ಲಿ ಏನಾದರೂ ಒಂದು ಅದನ್ನು ಅಕ್ವಿಜಿಷನ್ ಮಾಡಿಕೊಂಡು ಆ ದುಡ್ಡನ್ನು ನಿಮಗೇನು ಕೊಡ್ತದೆ ಅದು ಅಂಡರ್ ಸೆಕ್ಷನ್ 10 ಪ್ರಕಾರ ಎಕ್ಸಂಪ್ಷನ್ ಸಿಗ್ತದೆ. ಬಟ್ ನಿಮಗೆ ಎಕ್ಸಂಪ್ಷನ್ ಸಿಗಲಿಕ್ಕೆ ಕೆಲವು ಕಂಡೀಷನ್ಸ್ಗಳು, ವಿ ವಿಲ್ ಸಿ ದ ಥಿಂಗ್ಸ್. ಓಕೆ, ಹಾಗಾದರೆ ಇನ್ನು ಎರಡನೇ ಕಂಡೀಷನ್ಸ್ ಏನಿದೆ ಅಂತಂದರೆ, ಅಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ನೀವು 10 ಪ್ರಕಾರ ಏನಾದರೂ ಮಾರಿ ಅಂದರೆ ಅದು ಕಂಪಲ್ಸರಿ ಸರ್ಕಾರವೇ ಅದನ್ನು ಒಂದು ವಶಪಡಿಸ್ಕೊಂಡು ನಿಮಗೇನು ಕೊಡ್ತಲ್ಲ ದುಡ್ಡು, ಆ ಸಂಪೂರ್ಣ ಅಮೌಂಟ್ ಏನಾಗುತ್ತೆ ಕ್ಯಾಪಿಟಲ್ ಗೇನಿಂದ ಎಕ್ಸಂಪ್ಷನ್ ಆಗ್ತದೆ. ಅಗ್ರಿಕಲ್ಚರ್ ಲ್ಯಾಂಡಿಗೆ ಮಾತ್ರ, ಅದು ಅರ್ಬನ್ ಏರಿಯಾದಲ್ಲಿ ಮಾತ್ರ. ಇನ್ನು ಎಕ್ಸಂಪ್ಷನ್ ಆಫ್ ಕ್ಯಾಪಿಟಲ್ ಗೇನ್ಸ್ ಅಂಡರ್ ಸೆಕ್ಷನ್ 54, 54B, 54D, 54EC, 54EE ಮತ್ತು 54F ಅನ್ನು ಒಂದೊಂದಾಗಿ ನೋಡೋಣ. ಸೊ ಕ್ಯಾಪಿಟಲ್ ಗೇನ್ಸ್ ಆನ್ ಸೇಲ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಅಂಡರ್ ಸೆಕ್ಷನ್ 54 ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ವಿ, ಏನೇನು ಕಂಡೀಷನ್ಸ್ ಇರಬೇಕು ಏನೇನಿಲ್ಲ ಅಂಥೇಳಿ. ಓಕೆ, ಇನ್ನು ಎರಡನೇದು ಕ್ಯಾಪಿಟಲ್ ಗೇನ್ಸ್ ಆನ್ ಟ್ರಾನ್ಸ್ಫರ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್. ಓಕೆ, ಸೊ ಅಗ್ರಿಕಲ್ಚರ್ ಲ್ಯಾಂಡನ್ನು ನಾವೇನಾದರೂ ಟ್ರಾನ್ಸ್ಫರ್ ಮಾಡಿದರೆ, ಮಾರಾಟ ಮಾಡಿದರೆ, ಸೊ ಅದು 54B ಪ್ರಕಾರ ಎಕ್ಸಂಪ್ಷನ್ ಸಿಗ್ತದೆ. ಬಟ್ ಎಲಿಜಿಬಲ್ ಅಸೆಸ್ಸಿ ಮತ್ತು ಇಂಡಿವಿಜುವಲ್ ಮತ್ತು HUF ಆಗಿರ್ತದೆ. ಬಟ್ ಒಂದು ಏನು ಕೆಲವೊಂದು ಕಂಡೀಷನ್ಸ್ಗಳಿದ್ದಾವೆ, ಒಂದು ಹೊಸ ಒಂದು ಅಗ್ರಿಕಲ್ಚರ್ ಲ್ಯಾಂಡನ್ನು ಪರ್ಚೇಸ್ ಮಾಡಬೇಕು, ಎಲ್ಲವೂ ಕೆಲವೊಂದು ಕಂಡೀಷನ್ಸ್ಗಳು ಇದ್ದಾವೆ.
ಸೊ ಅವನು ಆ ದುಡ್ಡನ್ನು ಬೇರೆ ಒಂದು ಹೊಲಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಖರೀದಿ ಮಾಡಿರಬೇಕು. ಪ್ಲಸ್ ಇದು ಅಗ್ರಿಕಲ್ಚರ್ ಲ್ಯಾಂಡನ್ನು ಟ್ರಾನ್ಸ್ಫರ್ ಮಾಡಿದಾಗ ಅದು ಕ್ಯಾಪಿಟಲ್ ಗೇನ್ ಆಗೋದಿಲ್ಲ, ಬಟ್ ಅದೇನು ಕ್ಯಾಪಿಟಲ್ ಗೇನ್ ಆಗ್ತದೆ. ಬಟ್ ಏನಂದರೆ ಆ ದುಡ್ಡನ್ನು ಎಲ್ಲೇ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡಲಿಕ್ಕೆ ಅಥವಾ ಕೆಲವೊಂದನ್ನು ಇನ್ವೆಸ್ಟ್ಮೆಂಟ್ ಮಾಡದೇ ಇದ್ದರೆ ಅದೇನಾಗ್ತದೆ, ಅದು ಕ್ಯಾಪಿಟಲ್ ಗೇನ್ ಆಗ್ತದೆ, ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಇನ್ನು ಕ್ಯಾಪಿಟಲ್ ಗೇನ್ಸ್ ಆನ್ ಟ್ರಾನ್ಸ್ಫರ್ ಬೈ ವೇ ಆಫ್ ಕಂಪಲ್ಸರಿ ಅಕ್ವಿಷನ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆಫ್ ಎನ್ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್. ಏನು ನಾವು ಏನು ಡಿಸ್ಕಷನ್ ಮಾಡಿದಲ್ಲ, ಸೇಮ್ ಅದೇ ರೀತಿಯೇ ಈ ಒಂದು ಅಂಡರ್ ಸೆಕ್ಷನ್ 54D ಅದಕ್ಕೆ ಮತ್ತು ಇದಕ್ಕೆ ಸ್ವಲ್ಪ ಸಾಮ್ಯತೆ ಇದೆ ಅಂತ ಹೇಳ್ಬೋದು ನಾವು. ಕ್ಯಾಪಿಟಲ್ ಗೇನ್ಸ್ ಆನ್, ಇಲ್ಲಿ ನೋಡ್ರಿ, ಇಲ್ಲಿ ಏನಿದೆ, ಎಕ್ಸಂಪ್ಷನ್ ಆಫ್ ಕ್ಯಾಪಿಟಲ್ ಗೇನ್ ಆನ್ ಕಂಪಲ್ಸರಿ ಅಕ್ವಿಷನ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಸಿಚುವೇಟೆಡ್ ಇನ್ ಅರ್ಬನ್ ಲಿಮಿಟ್ಸ್ ಅಂತ ಇದೆ. ಬಟ್ ಇಲ್ಲಿ ನೋಡ್ರಿ, ದ ಕ್ಯಾಪಿಟಲ್ ಗೇನ್ಸ್ ಆನ್ ಟ್ರಾನ್ಸ್ಫರ್ ಬೈ ವೇ ಆಫ್ ಕಂಪಲ್ಸರಿ ಅಕ್ವಿಷನ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆಫ್ ಎನ್ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್, ಅಲ್ಲೇ ಅರ್ಬನ್ ಏರಿಯಾದಲ್ಲಿ ಇರ್ತಕ್ಕಂಥ, ಬಟ್ ಇಲ್ಲಿ ಇಂಡಸ್ಟ್ರಿಯಲ್ನೇ ಕಂಪಲ್ಸರಿ ಒಂದು ಬೇರೆ ಮೆನ್ಷನ್ ಮಾಡ್ತಾನೆ. ಆ್ಯಂಡ್ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಏನಾದರೂ ಒಂದು ಅಗ್ರಿಕಲ್ಚರ್ ಇಂಡಸ್ಟ್ರಿ ಹಾಕಲಿಕ್ಕೆ ಅಕ್ವೈರ್ ಮಾಡಿಕೊಂಡಾಗ ಇದೇನಾಗುತ್ತೆ, ಸೆಕ್ಷನ್ 54D ಬರ್ತದೆ. ಹಾಗಾದರೆ ಎಲಿಜಿಬಲ್ ಯಾರಪ್ಪ ಅಂತಂದರೆ ಇದಕ್ಕೆ ಎಲಿಜಿಬಲ್ ಎನಿ ಅಸೆಸ್, ಇಂಡಿವಿಜುವಲ್ ಆಗಿರ್ಬೋದು, HF ಆಗಿರ್ಬೋದು, ಯಾವುದೇ ಒಂದು ಪರ್ಸನ್ ಆಗಿರ್ಬೋದು ಎಲಿಜಿಬಲ್ ಅಂತ ಹೇಳ್ಬೋದು. ಬಟ್ ಕೆಲವೊಂದು ಕಂಡೀಷನ್ಸ್ಗಳನ್ನು ಫುಲ್ಫಿಲ್ ಮಾಡಬೇಕಾಗ್ತದೆ. ದೇರ್ ಮಸ್ಟ್ ಬಿ ಕಂಪಲ್ಸರಿ ಅಕ್ವಿಷನ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಫಾರ್ಮಿಂಗ್ ಪಾರ್ಟ್ ಆಫ್ ಆನ್ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್. ಸೊ ದೇರ್ ಮಸ್ಟ್ ಬಿ ಕಂಪಲ್ಸರಿ ಅಕ್ವಿಷನ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಫಾರ್ಮಿಂಗ್ ಪಾರ್ಟ್ ಆಫ್ ಅನ್ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್. ಸೊ ಇಲ್ಲಿ ಇಂಡಸ್ಟ್ರಿಯಲ್ನ ಹಾಕ್ಲಿಕ್ಕೆ ಪಡೆದಂಥ ಒಂದು ಭೂಮಿ ಆಗಿರಬೇಕು. ದ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಶುಡ್ ಹ್ಯಾವ್ ಬೀನ್ ಯೂಸ್ಡ್ ಬೈ SSC ಫಾರ್ ಪರ್ಪಸ್ ಆಫ್ ದ ಬಿಸ್ನೆಸ್ ಆಫ್ ದ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಇನ್ ದ 2 years ಇಮಿಡಿಯೇಟ್ಲಿ ಪ್ರಿಸೀಡಿಂಗ್ ದಿ ಡೇಟ್ ಆಫ್ ಟ್ರಾನ್ಸ್ಫರ್. ಓಕೆ, ಆ ಲ್ಯಾಂಡನ್ನು ಏನು ಅಕ್ವೈರ್ ಮಾಡ್ಕೊಂಡಿರ್ತಾರೆ, ಸೊ ಆ ಲ್ಯಾಂಡನ್ನು ಎರಡು ಒಂದು ಏನೋ ಒಂದು ಬಿಸ್ನೆಸ್ ಅಂತ ತೋರಿಸ್ಬೇಕು, ಬಿಸ್ನೆಸ್ ಪರ್ಪಸ್ ಆಗಿ ಯೂಸ್ ಮಾಡಬೇಕು, ಮತ್ತು 2 ವರ್ಷದಲ್ಲಿ ಅದನ್ನು ಇಂಡಸ್ಟ್ರಿಯಲ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಕೆಲಸಗಳನ್ನು ಪ್ರೊಸೆಸನ್ನು ಮಾಡಬೇಕಾಗ್ತದೆ. ದ ಅಸೆಸ್ಸಿ ಮಸ್ಟ್ ಪರ್ಚೇಸ್ ಎನಿ ಅದರ್ ಲ್ಯಾಂಡ್ ಆರ್ ಬಿಲ್ಡಿಂಗ್ ಆರ್ ಕನ್ಸ್ಟ್ರಕ್ಟ್ ಎನಿ ಬಿಲ್ಡಿಂಗ್ ಫಾರ್ ಶಿಫ್ಟಿಂಗ್ ಆರ್ ರೀಎಸ್ಟಾಬ್ಲಿಷಿಂಗ್ ದ ಎಕ್ಸಿಸ್ಟಿಂಗ್ ಅಂಡರ್ಟೇಕಿಂಗ್ ಆರ್ ಸೆಟ್ಟಿಂಗ್ ಅಪ್ ಎ ನ್ಯೂ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ವಿತಿನ್ 3 years ಫ್ರಮ್ ದ ಡೇಟ್ ಆಫ್ ಟ್ರಾನ್ಸ್ಫರ್. ಏನು ಅಸೆಟ್ ಟ್ರಾನ್ಸ್ಫರ್ ಆಗಿರ್ತೈತೆ, ಸೊ ಅಸೆಸ್ಸಿ ಮಸ್ಟ್ ಪರ್ಚೇಸ್ ಎನಿ ಅದರ್ ಲ್ಯಾಂಡ್ ಆರ್ ಬಿಲ್ಡಿಂಗ್ ಆರ್ ಕನ್ಸ್ಟ್ರಕ್ಟ್ ಎನಿ ಬಿಲ್ಡಿಂಗ್. ಸೊ ಇಲ್ಲಿ ಲ್ಯಾಂಡ್ ಮಾರಿದಂಥ ವ್ಯಕ್ತಿ ಒಂದು ಹೊಸ ಅಸೆಟನ್ನು ಪರ್ಚೇಸ್ ಮಾಡ್ಬೋದು, ಅಥವಾ ಬಿಲ್ಡಿಂಗನ್ನು ಇದು ಮಾಡ್ಬೋದು, ಅಥವಾ ಹೊಸದಾಗಿ ಮನೆಯನ್ನು ಕಟ್ಬೋದು. ಫಾರ್ ಶಿಫ್ಟಿಂಗ್ ಆರ್ ರೀಎಸ್ಟಾಬ್ಲಿಷಿಂಗ್ ದಿ ಎಕ್ಸಿಸ್ಟಿಂಗ್ ಅಂಡರ್ಟೇಕಿಂಗ್ ಆರ್ ಸೆಟ್ಟಿಂಗ್ ಅಪ್ ಎ ನ್ಯೂ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ವಿತಿನ್ 3 years ಫ್ರಮ್ ದ ಡೇಟ್ ಆಫ್ ಟ್ರಾನ್ಸ್ಫರ್. ಏನು ಆಸ್ತಿನ ಟ್ರಾನ್ಸ್ಫರ್ ಮಾಡ್ತಾನೆ ಆ ವ್ಯಕ್ತಿ, ಸೊ ಖರೀದಿ ಮಾಡಿದಂತಹ ವ್ಯಕ್ತಿ ಅದನ್ನು 3 ವರ್ಷದಲ್ಲೇ ಇಂಡಸ್ಟ್ರಿಯಲ್ನ ಸೆಟಪ್ ಮಾಡಬೇಕು. ಪ್ಲಸ್ ಮಾರಿದಂಥ ವ್ಯಕ್ತಿನೂ ತಾನೊಂದು ಹೊಸದಾಗಿ ಒಂದು ಅಸೆಟನ್ನು ಪರ್ಚೇಸ್ ಮಾಡ್ಬೋದು, ಲ್ಯಾಂಡ್ ಆರ್ ಬಿಲ್ಡಿಂಗನ್ನು ಇದು ಮಾಡ್ಬೋದು, ಹೊಸದಾಗಿ ಮನೆ ಕಟ್ಬೋದು. ಬಟ್ ಇವೆಲ್ಲ ಪ್ರೊಸೆಸ್ಸು 3 ವರ್ಷದಲ್ಲೇ ಮುಗಿಬೇಕು, ಅಂದರೆ ಅದು ಎಕ್ಸಂಪ್ಷನ್ ಸಿಗ್ತದೆ ಅಂತ ಹೇಳ್ಬೋದು ನಾವು. ಇನ್ನು 4ನೇದು ಕ್ಯಾಪಿಟಲ್ ಗೇನ್ಸ್ ನಾಟ್ ಚಾರ್ಜಬಲ್ ಆನ್ ಇನ್ವೆಸ್ಟ್ಮೆಂಟ್ ಇನ್ ಸರ್ಟೆನ್ ಬಾಂಡ್ಸ್ ಅಂತ ಹೇಳ್ತಾರೆ. ಇಲ್ಲೇ ಏನಾದರೂ ಕ್ಯಾಪಿಟಲ್ ಗೇನ್ಸ್ ಈಸ್ ನಾಟ್ ಚಾರ್ಜಬಲ್, ಏನಾದರೂ ನಾವು ಕೆಲವೊಂದು ಸರ್ಟೆನ್ ಬಾಂಡ್ಸ್ಗಳು ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದಾದರೆ ಅಂಡರ್ ಸೆಕ್ಷನ್ 54EC ಪ್ರಕಾರ ಅದು ಕ್ಯಾಪಿಟಲ್ ಗೇನ್ ಅಂತ ಆಗೋದಿಲ್ಲ, ಅದು ಎಕ್ಸಂಪ್ಷನ್ ಆಗುತ್ತೆ ಅಂತ ಹೇಳಿ. ಕ್ಯಾಪಿಟಲ್ ಗೇನ್ ಈಸ್ ನಾಟ್ ಚಾರ್ಜಬಲ್, ಅದನ್ನು ವಿನಾಯಿತಿ ಕೊಡಬೇಕು ಅಂತ ಹೇಳ್ತಾರೆ. ಹಾಗಾದರೆ ಅವ್ಯಾವು? ಮೊದಲನೇದಾಗಿ ಇದಕ್ಕೆ ಅರ್ಹತೆ ಉಳ್ಳವರು ಯಾವುದೇ ಒಂದು ವ್ಯಕ್ತಿ ಆಗಿರ್ಬೋದು, ಕಂಪನಿ, ಇಂಡಿವಿಜುವಲ್ ಪರ್ಸನ್, HF ಯಾರೇ ಆಗಿರ್ಬೋದು. ಸೊ ಅವನು ಕೆಲವೊಂದು ಕಂಡೀಷನ್ಸನ್ನು ಫುಲ್ಫಿಲ್ ಮಾಡಬೇಕಾಗುತ್ತೆ. ದೇ ಶುಡ್ ಬಿ ಟ್ರಾನ್ಸ್ಫರ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅದು ಟ್ರಾನ್ಸ್ಫರ್ ಆಗಿರಬೇಕು. ಸಚ್ ಅಸೆಟ್ಸ್ ಕ್ಯಾನ್ ಬಿ ಡೆಪ್ರಿಸಿಯೇಬಲ್ ಅಸೆಟ್ಸ್ ಹೆಲ್ಡ್ ಫಾರ್ ಮೋರ್ ದನ್ 36 months, 36 ತಿಂಗಳಿಗೆ ಹೆಚ್ಚಿಗೆ ಒಂದು ಅದು ಡೆಪ್ರಿಸಿಯೇಷನ್ ಆಗಿರಬೇಕು ಆ ಆಸ್ತಿ. ದ ಕ್ಯಾಪಿಟಲ್ ಗೇನ್ ಅರೈಸಿಂಗ್ ಫ್ರಮ್ ಸಚ್ ಟ್ರಾನ್ಸ್ಫರ್ ಶುಡ್ ಬಿ ಇನ್ವೆಸ್ಟೆಡ್ ಇನ್ ಲಾಂಗ್ ಟರ್ಮ್. ಸೊ ಏನು ಕ್ಯಾಪಿಟಲ್ ಗೇನ್ ಅರೈಸ್ ಆಗ್ತದೆ ಅದನ್ನು ಲಾಂಗ್ ಟರ್ಮ್ ಒಳಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿರಬೇಕು ಅಂತ ಹೇಳ್ತದೆ. ಸ್ಪೆಸಿಫೈಡ್ ಅಸೆಟ್ಸ್ ವಿತಿನ್ 6 months ಫ್ರಮ್ ದ ಡೇಟ್ ಆಫ್ ಟ್ರಾನ್ಸ್ಫರ್. ಸೊ ಅದು ಸ್ಪೆಸಿಫಿಕ್ ಆದಂಥ ಒಂದು ಆಸ್ತಿ ಆಗಿರಬೇಕು. ಇನ್ನು ಅಸೆಸ್ಸಿ ಶುಡ್ ನಾಟ್ ಟ್ರಾನ್ಸ್ಫರ್ ಆರ್ ಕನ್ವರ್ಟ್ ಆರ್ ಅವೆಲ್ ಲೋನ್ ಆರ್ ಅಡ್ವಾನ್ಸ್ ಆನ್ ದ ಸೆಕ್ಯೂರಿಟಿ ಆಫ್ ಸಚ್ ಬಾಂಡ್ಸ್ ಫಾರ್ ದ ಪೀರಿಯಡ್ ಆಫ್ 3 years ಫ್ರಮ್ ದ ಡೇಟ್ ಆಫ್ ಅಕ್ವಿಸಿಷನ್ ಆಫ್ ಸಚ್ ಬಾಂಡ್ಸ್. ಅಂದರೆ ಅಸೆಸ್ಸಿ ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ ಅದನ್ನು ಪಡೆದುಕೊಂಡ ನಂತರ 3 ವರ್ಷದೊಳಗೆ ಮಾರಿರಬಾರ್ದು, ಓಕೆ, ಅಥವಾ ಅದರ ಮೇಲೆ ಯಾವುದೇ ರೀತಿಯಾದಂಥ ಲೋನನ್ನು ತೆಗೆದುಕೊಂಡಿರಬಾರ್ದು ಅಂತ ಹೇಳ್ತದೆ. ಈ ಕಂಡೀಷನ್ಸ್ ಏನಾದರೂ ಫುಲ್ಫಿಲ್ ಮಾಡಿದ್ದಾದರೆ ಅಂಡರ್ ಸೆಕ್ಷನ್ 54EC ಪ್ರಕಾರ ಆ ಒಂದು ಕೆಲವೊಂದು ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಆ ಬಾಂಡ್ ಮೇಲೆ ಅದಕ್ಕೆ ಅವನಿಗೆ ಎಕ್ಸೆಂಪ್ಷನ್ ಸಿಗ್ತದೆ ಅಂತ ಹೇಳ್ಬೋದು. ಸೊ
ದ ಕ್ಯಾಪಿಟಲ್ ಗೇನ್ ನಾಟ್ ಚಾರ್ಜಬಲ್ ಆನ್ ಇನ್ವೆಸ್ಟ್ಮೆಂಟ್ ಇನ್ ಸರ್ಟನ್ ಬಾಂಡ್ಸ್ ಅಂತ ಹೇಳ್ತೀವಿ ನಾವು. ಇನ್ನು ಇದರೊಂದು ಅಬ್ಜೆಕ್ಟಿವ್ಸ್ ನೋಡ್ರಿ. ಎಕ್ಸಂಪ್ಷನ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಇನ್ವೆಸ್ಟ್ಮೆಂಟ್ ಇನ್ ನೋಟಿಫೈಡ್ ಯೂನಿಟ್ಸ್ ಆಫ್ ಸ್ಪೆಸಿಫೈಡ್ ಫಂಡ್ಸ್ ನ್ಯೂ ಸೆಕ್ಷನ್ 54 ಈ ಪ್ರಕಾರ ಕೆಲವೊಂದು ಇನ್ವೆಸ್ಟ್ಮೆಂಟ್ಸ್ ಒಳಗೆ ಅಂದರೆ ನೋಟಿಫೈಡ್ ಸ್ಕೀಮ್ ಒಳಗೆ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಎಕ್ಸಂಪ್ಷನ್ ಅಂತ ಹೇಳ್ತದೆ. ಸೊ ಹಾಗಾದರೆ ಅದು ಯಾವುದರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅದು ಎಕ್ಸಂಪ್ಷನ್ ಸಿಗ್ತದೆ? ಫಾರ್ ಇನ್ವೆಸ್ಟ್ಮೆಂಟ್ ಇನ್ ದ ಸ್ಟಾರ್ಟಪ್ಸ್, ಏನು ಎಕೋಸಿಸ್ಟಮ್ ಸಂಬಂಧಪಟ್ಟಂತೆ ಏನಾದರೂ ಇಂಡಿಯಾದಲ್ಲಿ ಸ್ಟಾರ್ಟಪ್ ಮಾಡಿದರೆ ಅದರೊಳಗೆ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ಈ ಪ್ರಕಾರ ಎಕ್ಸಂಪ್ಷನ್ ಸಿಗ್ತದೆ ಅಂತ ಹೇಳ್ಬೋದು ನಾವು. ಓಕೆ, ಸೊ ದ ಸ್ಟಾರ್ಟಪ್ಸ್ ಇಂಡಿಯಾ ಆ್ಯಕ್ಷನ್ ಪ್ಲಾನ್ ಎನ್ವಿಸೇಜ್ establishment of fund of funds which intends to raise 2,500 crores annually for 4 years to finance the startups. ಓಕೆ, ಎಕೋಸಿಸ್ಟಮ್ ಸಂಬಂಧಪಟ್ಟಂತೆ ಏನಾದರೂ ಸ್ಟಾರ್ಟಪ್ ಸ್ಟಾರ್ಟ್ ಆದರೆ ಅದರಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಅಂಡರ್ ಸೆಕ್ಷನ್ 54 ಪ್ರಕಾರ ಸೊ ಎಕ್ಸಂಪ್ಷನ್ ಅಂತ ಹೇಳ್ಬೋದು. ಇನ್ನು ಅಂಡರ್ ಸೆಕ್ಷನ್ 54 ಈ ಪ್ರಕಾರ ಏನಾದರೂ ದ ಎಕ್ಸಂಪ್ಷನ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇನ್ವೆಸ್ಟೆಡ್ ಇನ್ ಯೂನಿಟ್ಸ್ ಆಫ್ ಸ್ಪೆಸಿಫೈಡ್ ಫಂಡ್ ಅಂತ ಹೇಳ್ತೀವಿ ನಾವು. ಸೊ ಇನ್ ಆರ್ಡರ್ ಟು ಅಚೀವ್ ದಿಸ್ ಅಬ್ಜೆಕ್ಟಿವ್ಸ್ ನ್ಯೂ ಸೆಕ್ಷನ್ 54 ಹ್ಯಾಸ್ ಬಿನ್ ಇನ್ಸರ್ಟೆಡ್, ಅಂದರೆ ಎಕೋಸಿಸ್ಟಮ್ಗೆ ಇರ್ಬೋದು ಅಥವಾ ಹೊಸ ಒಂದು ಸ್ಟಾರ್ಟಪ್ ಸಲುವಾಗಿನೇ ಈ ಒಂದು ಸೆಕ್ಷನನ್ನು ಸ್ಟಾರ್ಟ್ ಮಾಡಿದ್ದಾರೆ. ಟು ಪ್ರೊವೈಡ್ ದ ಎಕ್ಸಂಪ್ಷನ್ ಫಾರ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ if the long-term capital gains proceeds are invested by an assessee in units issued before 1st April 2019 of such funds as may be notified by the central government in this behalf, the lower of the capital gain or the amount so invested would be exempt under section 54 ಅಂತ ಹೇಳ್ಬೋದು ನಾವು. ಸೊ ಇದೇನಾಗುತ್ತೆ ಅಂತಂದರೆ ಸಂಪೂರ್ಣವಾಗಿ ಸೊ ಇಲ್ಲೇ 54 ಈ ಪ್ರಕಾರ ಸೊ ಏನು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಥವಾ ಏನು ಎಕೋಸಿಸ್ಟಮ್ಸ್ ಪ್ರಕಾರ ಸೊ 1st April 2019 ಒಳಗೆ ನೀವು ಇಂಥ ಒಂದು ಯೂನಿಟ್ಸಲ್ಲಿ ಇಂಥ ಒಂದು ಸ್ಕೀಮಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದರೆ ಆ ಇನ್ವೆಸ್ಟ್ ಮಾಡಿದಂಥ ಸಂಪೂರ್ಣ ಅಮೌಂಟ್ ಏನಾಗುತ್ತೆ ಅಂತಂದರೆ ಎಕ್ಸೆಂಪ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಕ್ಯಾಪಿಟಲ್ ಗೇನ್ಸ್ ಇನ್ ಕೇಸ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಇನ್ ರೆಸಿಡೆನ್ಷಿಯಲ್ ಹೌಸ್, ಸೊ ನಿಮಗೆ 54F ಪ್ರಕಾರ ಸೊ ನೀವು ಒಂದು ಯಾವುದೇ ಒಂದು ಕ್ಯಾಪಿಟಲ್ ಗೇನ್ ಯಾವುದೇ ಒಂದು ಮೂಲದಿಂದ ಬಂದಂಥ ಲಾಭವನ್ನು ನೀವು 54F ಪ್ರಕಾರ ಒಂದು ರೆಸಿಡೆನ್ಷಿಯಲ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂತಂದ್ರೆ ಅದು 54 ಪ್ರಕಾರ ಎಕ್ಸಾಂಪಲ್. 54 ಪ್ಯೂರ್ಲಿ 54 ನಿಮ್ಮ ಸ್ವಂತ ಮನೆಯನ್ನು ಮಾರಿ ಇನ್ನೊಂದು ಮನೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಬರ್ತದೆ. ಇದು ಏನಂತಂದರೆ ಕ್ಯಾಪಿಟಲ್ ಗೇನ್ ಬೇರೆ ಒಂದು ಮೂಲದಿಂದ ಬಂದಂಥ ಕ್ಯಾಪಿಟಲ್ ಗೇನ್ ಇದೆಯಲ್ಲ ಅದನ್ನು ನೀವೇನಾದರೂ ಮಾರಿ ಸೊ ಬಂದಂಥ ಒಂದು ಬಂಡವಾಳದ ಆದಾಯವನ್ನು ನೀವು ಮತ್ತೆ ಮನೆ ಖರೀದಿ ಮಾಡೋಕ್ಕೆ ಬೇರೆ ಒಂದು ಮನೆ ಖರೀದಿ ಮಾಡೋಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಎಕ್ಸಾಂಪ್ಷನ್ ಸಿಗ್ತದೆ. ಹಾಗಾದರೆ ಎಲಿಜಿಬಲ್ ಆಫ್ ದ ಅಸೆಸ್ ಏನಂದರೆ ಇಂಡಿವಿಜುವಲ್ ಆಗಿರ್ಬೋದು HUF ಆಗಿರ್ಬೋದು ಅವನಿಗಿರ್ತದೆ. ಕಂಡೀಷನ್ಸ್ ಏನು ಫುಲ್ಫಿಲ್ ಮಾಡ್ಬೇಕು ನೋಡಿ. ದೇರ್ ಮಸ್ಟ್ ಬಿ ಟ್ರಾನ್ಸ್ಫರ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ನಾಟ್ ಬೀಯಿಂಗ್ ಎ ರೆಸಿಡೆನ್ಷಿಯಲ್ ಹೌಸ್. ಸೊ ಇಲ್ಲಿ ಏನಾಗಿದೆ 54F ಪ್ರಕಾರ ಸೊ ಇದು ಬೇರೆ ಮೂಲದಿಂದ ಅಂದರೆ ದೇರ್ ಮಸ್ಟ್ ಬಿ ಟ್ರಾನ್ಸ್ಫರ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ನಾಟ್ ಬೀಯಿಂಗ್ ಎ ರೆಸಿಡೆನ್ಷಿಯಲ್ ಹೌಸ್, ಬೇರೆ ಮೂಲದಿಂದ ಲಾಭ ಆಗಿರಬೇಕು. ಟ್ರಾನ್ಸ್ಫರ್ ಆಫ್ ಅ ಪ್ಲಾಟ್ ಆಫ್ ಲ್ಯಾಂಡ್ ಈಸ್ ಆಲ್ಸೋ ಎಲಿಜಿಬಲ್ ಫಾರ್ ಎಕ್ಸಂಪ್ಷನ್. ಓಕೆ, ಸೊ ಇಲ್ಲೇ ನೀವು ಏನಾದರೂ ಪ್ಲಾಟನ್ನು ನೀವು ಟ್ರಾನ್ಸ್ಫರ್ ಮಾಡಿದ್ರು ಅದು ಈ ಒಂದು 54F ಅಲ್ಲಿ ಎಕ್ಸಂಪ್ಷನ್ಗೆ ಒಳಪಡ್ತದೆ. ದ ಅಸೆಸಿ ಶುಡ್ ಬಿ ಪರ್ಚೇಸ್ ಒನ್ ರೆಸಿಡೆನ್ಷಿಯಲ್ ಹೌಸ್ ಸಿಚುವೇಟೆಡ್ ಇನ್ ಇಂಡಿಯಾ ವಿತಿನ್ ಎ ಪೀರಿಯಡ್ ಆಫ್ 1 year ಬಿಫೋರ್ ಆರ್ 2 years ಆಫ್ಟರ್ ದ ಡೇಟ್ ಆಫ್ ಟ್ರಾನ್ಸ್ಫರ್. ಸೊ ಇಂಡಿಯಾದ ಯಾವುದೇ ಒಂದು ಭಾಗದಲ್ಲಿ 1 ವರ್ಷ ಅಥವಾ 2 ವರ್ಷದೊಳಗೆ ಏನು ನೀವು ಅಸೆಟನ್ನು ಟ್ರಾನ್ಸ್ಫರ್ ಮಾಡುತ್ತೆ ಆ ಡೇಟ್ ಒಳಗೆ ನೀವು ಖರೀದಿ ಮಾಡಬೇಕು. ಕನ್ಸ್ಟ್ರಕ್ಟ್ ಒನ್ ರೆಸಿಡೆನ್ಷಿಯಲ್ ಹೌಸ್ ಇನ್ ಇಂಡಿಯಾ ವಿತಿನ್ 3 years ಫ್ರಮ್ ದ ಡೇಟ್ ಆಫ್ ಟ್ರಾನ್ಸ್ಫರ್. ಏನು ನೀವು ಅಸೆಟನ್ನು ಟ್ರಾನ್ಸ್ಫರ್ ಮಾಡ್ತೀರಿ ಆ ಬಂದಂಥ ದುಡ್ಡನ್ನು ಏನಾದರೂ ನೀವು ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತೀರಿ ಅಂದರೆ 3 ವರ್ಷದೊಳಗೆ ಆ ದುಡ್ಡು ಯೂಸ್ ಆಗಬೇಕು ಅಂತ ಹೇಳ್ತಾರೆ. ಒಂದು ವೇಳೆ ಯೂಸ್ ಆಗದೇ ಇದ್ದರೆ ಅದು ಕ್ಯಾಪಿಟಲ್ಗೆ ಏನಾಗ್ತದೆ ಅದರ ಮೇಲೆ ನಾವು ಟ್ಯಾಕ್ಸನ್ನು ಕಟ್ಟಬೇಕಾಗ್ತದೆ. ಸೊ ಇನ್ನು 54F ಕಂಟಿನ್ಯೂ ನೋಡಿರಿ. ದ ಅಸೆಸ್ ಶುಡ್ ನಾಟ್ ಓನ್ ಮೋರ್ ದ್ಯಾನ್ ಒನ್ ರೆಸಿಡೆನ್ಷಿಯಲ್ ಹೌಸ್ ಆನ್ ದ ಡೇಟ್ ಆಫ್ ಟ್ರಾನ್ಸ್ಫರ್. ಏನು ನೀವು ಏನಾದರೂ ಅಸೆಟ್ ಟ್ರಾನ್ಸ್ಫರ್ ಮಾಡಿದಾಗ ಬಂಡವಾಳ ಬಂದಿತ್ತು ಅದನ್ನು ನೀವು ಹೊಸ ಒಂದು ಮನೆ ಖರೀದಿ ಮಾಡ್ತದೆ ಒಂದಕ್ಕಿಂತ ಹೆಚ್ಚಿಗೆ ಮನೆ ಹೊಂದಿದರೆ ಈ 54F ಪ್ರಕಾರ ನೀವು ಎಲಿಜಿಬಲ್ ಆಗೋದಿಲ್ಲ. ಸೊ ಒಂದು ವೇಳೆ ನಿಮ್ಮದು ಒಂದಕ್ಕಿಂತ ಹೆಚ್ಚಿಗೆ ಮನೆ ಇತ್ತು ಮತ್ತೊಂದು ಮನೆ ನೀವು ಖರೀದಿ ಮಾಡಲಿಕ್ಕೆ ಸೊ ಬೇರೆ ಬಂಡವಾಳವನ್ನು ಯೂಸ್ ಮಾಡ್ತೀರಂದರೆ ಈ 54F ಸೆಕ್ಷನ್ ನಿಮಗೆ ಅಲೌ ಮಾಡೋದಿಲ್ಲ. ಅದನ್ನು ಆ ಬಂದಂಥ ದುಡ್ಡನ್ನು ನಾವು ಟ್ಯಾಕ್ಸ್ ಕಟ್ಟಲೇಬೇಕಾಗುತ್ತೆ. ದಟ್ ಈಸ್ ಕ್ಯಾಪಿಟಲ್ ಗೇನ್ ಆಗ್ತದೆ. ದ ಅಸೆಸಿ ಶುಡ್ ನಾಟ್ ಪರ್ಚೇಸ್ ಎನಿ ಅದರ್ ರೆಸಿಡೆನ್ಷಿಯಲ್ ಹೌಸ್ ವಿತಿನ್ ಎ ಪೀರಿಯಡ್ ಆಫ್ 2 years ಆರ್ ಕನ್ಸ್ಟ್ರಕ್ಟ್ ಎನಿ ಅದರ್ ರೆಸಿಡೆನ್ಷಿಯಲ್ ಹೌಸ್ ವಿತಿನ್ ಎ ಪೀರಿಯಡ್ ಆಫ್ 3 years ಫ್ರಮ್ ದ ಡೇಟ್ ಆಫ್ ಟ್ರಾನ್ಸ್ಫರ್
ಆಫ್ ದ ಒರಿಜಿನಲ್ ಅಸೆಟ್. ಏನು ಅಸೆಟನ್ನು ಟ್ರಾನ್ಸ್ಫರ್ ಮಾಡ್ತೀರಿ, ಸೊ ಅದನ್ನು ಅಂದರೆ ಎನಿ ಅದರ್ ಎಸೆನ್ಸ್ ಅಲೌಸ್ ವಿತಿನ್ ಎ ಪೀರಿಯಡ್ ಆಫ್ 2 years ಅಂತ ಹೇಳ್ತಾರೆ. ಒಂದು ಹೊಸ ಮನೆಯನ್ನು 2 ವರ್ಷದೊಳಗೆ ಖರೀದಿ ಮಾಡಬೇಕು, ಮತ್ತು ಹೊಸ ಮನೆ ಕಟ್ಟೋದಾದರೆ ಅದು 3 ವರ್ಷದೊಳಗೆ ಮಾತ್ರ ಕಟ್ಟಬೇಕು. ಆ ನಂತರ ನೀವು ಈ ಬಂಡವಾಳವನ್ನು ಎಕ್ಸೆಂಪ್ಷನ್ ಪಡಿತೀನಿ ಅಂತಂದರೆ ಯಾವುದೇ ರೀತಿಯಿಂದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಮಾಡೋದಿಲ್ಲ ಅಂತ ಹೇಳ್ಬೋದು. ಈ ಒಂದು ನೋಟ್ಸನ್ನು ನಾನು ಪ್ರಿಪೇರ್ ಮಾಡಲು ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟ್ಸ್ ಆಫ್ ಇಂಡಿಯಾದ ಒಂದು ನೋಟ್ಸನ್ನು ಯೂಸ್ ಮಾಡಿದ್ದೀನಿ, ಮತ್ತು ಕೆಲವು ಲೋಕಲ್ ಆಥರ್ಗಳನ್ನು ಪುಸ್ತಕಗಳನ್ನು ಬಳಸಿಕೊಂಡು ಈ ನೋಟ್ಸನ್ನು ಪ್ರಿಪೇರ್ ಮಾಡಿದ್ದೀನಿ. ಸೊ ನನಗನ್ಸೋ ಮಟ್ಟಿಗೆ ನಿಮಗೆಲ್ಲರಿಗೂ ಈ ಒಂದು ನಾನು ಏನು 5th ಸೆಷನ್ದ ಡಿಸ್ಕಷನ್ ಮಾಡಿದೆ ತಿಳಿದೆ ಅಂತ ತಿಳ್ಕೊಳ್ತೀನಿ. ಸೊ ಮುಂದಿನ ಒಂದು ಕ್ಲಾಸಲ್ಲಿ ನಿಮಗೆ ಯಾವುದೇ ಒಂದು ನಾನು ಇಮೇಲ್ ಅಡ್ರೆಸ್ ಕೊಡಬೇಕಾಗಿತ್ತು, ನಿಮಗೆ ಏನೇ ತಿಳಿದಿದ್ದೆ ಅಥವಾ ಏನಾದರೂ ಫೀಡ್ಬ್ಯಾಕ್ ಕೊಡದಿದ್ದರೆ ಸೊ ನನಗೆ ನನ್ನ ಒಂದು ಮೇಲಿಗೆ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಯ್ತಾರೆ ನನ್ನ ಒಂದು ಮೇಲಿಗೆ ತಿಳಿಸಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಸೊ ನಂದು ಇಮೇಲ್ ಅಡ್ರೆಸ್ knbsmile@gmail.com ಅಂತಿದೆ. ಸೊ ನೀವು ಯಾವುದೇ ಸಮಯದಲ್ಲಿ ನಿಮ್ಮ ಫೀಡ್ಬ್ಯಾಕನ್ನು ನೀಡ್ಬೋದು, ಮತ್ತು ಇನ್ನೂ ಉತ್ತಮವಾಗಿ ಒಂದು ತಯಾರು ಮಾಡಲು ನನಗೆ ಅನುಕೂಲ ಆಗುತ್ತೆ ನೀವು ಕೊಟ್ಟಂಥ ಒಂದು ಫೀಡ್ಬ್ಯಾಕ್ ಅಂತ ಹೇಳ್ತಾ ಈ ಸೆಷನ್ನು ನಾನು ಮುಗಿಸ್ತಾ ಇದ್ದೀನಿ.